ವಿಚಿತ್ರ ಲೋಕ. ತೆಂಗಿನಕಾಯಿ ಕದಿಯಕ್ಕೆ ಹೋಗೋದು, ಅದು ಕದಿಯಕ್ಕೆ ಹೋಗೋದು, ಪಕ್ಷಿನ ತುಂಬ ಹಿಡಿತಿದ್ವಿ ನಾವು. ಪಕ್ಷಿ ಬೇಟೆ ಆಡೋದು, ಅದು ತಿನ್ನೋದು, ಪಾರ್ಟಿ ಮಾಡಿ ತಿನ್ನೋದು, ಹುಡುಗರು ಎಲ್ಲ ಸೇರಿ ಒಂದು 4-5 ಜನ ಇದ್ವಿ ನಾವು ಆ ಥರ ಫ್ರೆಂಡ್ಸಲ್ಲಿ. ಇವಾಗ ಗರಡಿ ಗುರುಗಳು ಅಂತ ಯಾರೂ ಇರಲಿಲ್ಲ ಮೊದಲು. ಫಸ್ಟ್ ಗುರುನೇ ನನಗೆ ಅಪ್ಪನೇ. ಅದಕ್ಕೆ ಅದು ಹೇಳೋಕ್ಕಿಂತ ಮುಂಚೆ ಇನ್ನೂ ಕತೆ ತುಂಬ ದೊಡ್ಡದಾಗಿದೆ. ನಮ್ಮ ಖಾನ್ದಾನಲ್ಲಿ ನಾನು ಒಬ್ಬನೇ 7, 8 ಆ ಟೈಮಲ್ಲಿ ಬರಗಾಲ ಏನೂ ಇರಲಿಲ್ಲ, ಮಳೆನೇ ಇಲ್ಲ, ಏನೂ ಇಲ್ಲ ಆಗಿತ್ತು ಆ ಟೈಮಲ್ಲಿ. ಇನ್ನೂ ಗೊತ್ತಾಗತ್ತಲ್ಲ ಅಲ್ಲಿನೇ ಹೆಂಗೆ ಅಂತ. ಅವನ ಹತ್ರ ಹಿಡಿದೆ, ಹೊಡೆದೆ, ಇನ್ನೊಬ್ರು ಹಿಡಿದೆ, ಹೊಡೆದೆ. ಅವಾಗ ಪ್ರೈಜ್ ಏನಿತ್ತು ಅಂದರೆ 2 ಬಾಳೆಹಣ್ಣು. ಒಂಥರ ವಿಚಿತ್ರ ಕುಸ್ತಿ ಅಂತ ಅನಿಸ್ತು ನನಗೆ. ಪಾಯಿಂಟ್ ಅಂದರೆ ಹಿಂದೆ ಹೋದರೆ ಪಾಯಿಂಟು, ಒಂಥರ ಏನು ರೋಲ್ ಮಾಡಿದರೆ ಪಾಯಿಂಟು ಇರುತ್ತೆ, ಒಂದು ಕೆಮ್ಮೆ ಅಂತ ಇರುತ್ತೆ, ಬರಂದಾಜ್ ಅಂತ ಇರುತ್ತೆ. ಇವಾಗ ಗೊತ್ತಿದೆ ಎಲ್ಲ ಟೆಕ್ನಿಕ್ಕು. ಆವಾಗ ನಮ್ಗೆ ಗೊತ್ತಿರೋದು ಕಲಾರ್ ಜಂಗ್, ಅದು ಮೂಳಿ ಅಂತ ಬರುತ್ತೆ ಒಂದು ಡಾವು, ಅದು ನಿಕ್ಕಾಲಿ. ನಮಸ್ತೆ ಶರೀಫ್ ಅವರೇ. ನಮಸ್ತೆ. ವಿಚಿತ್ರ ಲೋಕದ ಈ ಚಾನಲ್ಗೆ ನಿಮಗೆ ಸ್ವಾಗತ. ನಿಮ್ದೊಂದು ಚಿಕ್ಕ ಪರಿಚಯ ನಮ್ಮ ಆಡಿಯನ್ಸ್ಗೆ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ ಸರ್. ಸರ್, ನನ್ನ ಪರಿಚಯ, ನಾನು ಶರೀಫ್ ಸಿದ್ದಿ ಅಂತ. ನಾನು ಸಿದ್ದಿ ಜನಾಂಗದಿಂದ ಬಂದಿರೋದು. ಸಿದ್ದಿಯಲ್ಲಿ 3 ಟೈಪ್ ಸಿದ್ದಿ ಇದ್ದಾರೆ: ಕ್ರಿಶ್ಚಿಯನ್ ಸಿದ್ದಿ, ಮುಸ್ಲಿಂ ಸಿದ್ದಿ, ಹಿಂದೂ ಸಿದ್ದಿ. ಅಲ್ಲೂ ಹತ್ರದಲ್ಲಿನೇ ಇದ್ದಾರೆ ಎಲ್ಲರೂ. ಅದರಿಂದ ಒಂದು ನಾನು ಆ ಮುಸ್ಲಿಂ ಸಿದ್ದಿಯಿಂದ ನಾನು ಒಂದು ಹುಟ್ಟಿ ಬಂದವನು. ಬಟ್ ಅದರಿಂದ ನಾನು ಪೈಲ್ವಾನ್ ಆಗ್ತೀನಂತ ನಾನು ಆಸೆ ಇರಲಿಲ್ಲ ನನಗೆ. ಬಟ್ ನಾನು ಹೇಗೇಗೋ ಒಂಥರ ಸ್ಕೂಲಿಗೆ ಎಲ್ಲ ಬಂಕೆಲ್ಲ ಹೊಡೆದ್ಬಿಟ್ಟು ಬಂಕೆಲ್ಲ ಮಾಡ್ತಿದ್ವಿ ಚಿಕ್ಕವರಿದ್ದಾಗ. ಆ ಒಂಥರ ಮಜಾನೇ ಬೇರೆ ಇರ್ತಿತ್ತು. ಬಂಕ್ ಮಾಡೋದು ಸ್ಕೂಲಲ್ಲಿ, ಅಲ್ಲಿ ಆ ಪೇರ್ಲನ್ನು ಕದಿಯೋಕ್ಕೆ ಹೋಗೋದು, ಅದು ನೀರ್ಲನ್ನು ಕದಿಯೋಕ್ಕೆ ಹೋಗೋದು, ಯಾರ ಗದ್ದೆಯಲ್ಲಿ ಸ್ವಲ್ಪ ಅವರು ಭತ್ತ ಗಿತ್ತ ನಾಟಿ ಮಾಡ್ತಾರೆ ಎಲ್ಲ ತುಳಿಯೋದು, ಅವರು ಓಡಿಸೋದು, ನಮಗೆ ಹೊಡಿಲಿಕ್ಕೆ ಬರೋದು, ನಾವು ಓಡಿ ಹೋಗೋದು. ಅದು ಒಂಥರ ತುಂಬ ಮಜಾ ಇರ್ತಿತ್ತು ಸ್ಕೂಲ್ ಅಂದರೆ. ಅವಾಗ ಮಧ್ಯಾಹ್ನ ಬಿಸಿ ಊಟ ಇರಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಬಿಡ್ತಿದ್ರು. ಊಟಕ್ಕೆ ಬಿಡುವಾಗ ಹೋಮ್ವರ್ಕ್ ಕೊಡ್ತಿದ್ರು. ಹೋಮ್ವರ್ಕ್ ಕೊಡುವಾಗ ಅದು ನಾವು ಹೋಮ್ವರ್ಕೇ ಮಾಡ್ತಾ ಇರಲಿಲ್ಲ. ಅಂದರೆ ಹೋಮ್ವರ್ಕ್ ಮಾಡ್ಕೊಂಬಂದಿಲ್ಲ ಅಂದರೆ ನಾವು ನಿಮಗೆ 10 ಪೆಟ್ಟು ಹೊಡಿತೀವಿ ಅಂತ ಹೇಳ್ತಿದ್ರು ಸರ್. ಅದು ತಪ್ಪಿಸ್ಲಿಕ್ಕೆ ನಾವು ಇವತ್ತು ಹೋಮ್ವರ್ಕೇ ಮಾಡೋದು ಬೇಡ, ನಾವು ಎಲ್ಲಾದರೂ ಮಜಾ ಮಾಡ್ಲಿಕ್ಕೆ ಹೋಗೋಣ, ತೆಂಗಿನಕಾಯಿ ಕದಿಯೋಕ್ಕೆ ಹೋಗೋದು, ಅದು ಕದಿಯೋಕ್ಕೆ ಹೋಗೋದು, ಪಕ್ಷಿನ ತುಂಬ ಹಿಡಿತಿದ್ವಿ ನಾವು. ಪಕ್ಷಿ ಬೇಟೆ ಆಡೋದು, ಅದು ತಿನ್ನೋದು, ಪಾರ್ಟಿ ಮಾಡಿ ತಿನ್ನೋದು, ಹುಡುಗರು ಎಲ್ಲ ಸೇರಿ ಒಂದು 4-5 ಜನ ಇದ್ವಿ ನಾವು ಆ ಥರ ಫ್ರೆಂಡ್ ಸರ್ಕಲಲ್ಲಿ. ತುಂಬ ಚೆನ್ನಾಗಿತ್ತದು. ಅದು ಮಜಾ ಒಂಥರ ಏಡಿ ಬರುತ್ತೆ, ಏಡಿ ಹಿಡಿಯೋದು. ಏಡಿನ ಅದು ನಾಟಿ ಮಾಡುವಾಗ ಏಡಿ ಎಲ್ಲ ಬರುತ್ತೆ. ಏಡಿನ ಅದು ಪಾರ್ಟಿ ಮಾಡ್ಕೊಂಡು ಹಿಡಿದ್ಬಿಟ್ಟು ಪಾರ್ಟಿ ಮಾಡಿ ತಿನ್ನೋದು. ಆವಾಗ ಸ್ವಲ್ಪ ಎಲ್ಲರದ್ದು ಆರ್ಥಿಕ ಪರಿಸ್ಥಿತಿ ಇತ್ತು ಆವಾಗ. ಬಡವರು ಅಂದರೆ ಈ ಥರನೇ ತಿನ್ನೋದು, ಆ ಥರ ತಿನ್ನೋದು, ಹಣ್ಣು ತಿನ್ನೋದು. ನಮ್ಮ ಸೈಡು ಫುಲ್ಲು ಕಾಡಲ್ಲ, ಕಾಡಲ್ಲಿ ಒಂಥರ ಫುಲ್ ಮಜಾ ಬರ್ತಿತ್ತು ಆವಾಗ. ಅಂದರೆ ಆ ಥರ ನಾವು ಸರ್ಗಳಿಗೆ ಹೋಮ್ವರ್ಕ್ ತಪ್ಪಿಸ್ಲಿಕ್ಕೆ ಹೋಗಿ ನಾನು ಮತ್ತೆ ಮನೆಗೆ ಹೋಗ್ಬಿಟ್ಟು ಅಪ್ಪನಿಗೆ ಏನು ಹೇಳಬೇಕು, ಅಮ್ಮನ ಕೇಳ್ತಾಯಿದ್ರು ಎಲ್ಲಿ ಹೋಗಿದ್ದಾನೆ ಅವನು ಅಂತ. ಅಂದರೆ ಅಪ್ಪ ಮನೆಗೆ ಹೋದರೆ ಅಪ್ಪ ಹೊಡಿತಿದ್ದ, ಅಂದರೆ ಸ್ಕೂಲ್ ತಪ್ಪಿಸ್ತಿದ್ವಿ ಅಂತ. ಆ ತಪ್ಪಿಸೋಕ್ಕೆ ನಾವು ಗರಡಿ ಮನೆಗೆ ಹೋಗ್ತಿದ್ವಿ. ಗರಡಿ ಮನೆಗೆ ಹೋದರೆ ಬರೋಷ್ಟರಲ್ಲಿ ನಮಗೆ 10 ಗಂಟೆ ಆಗ್ತಿತ್ತು. ಆವಾಗ ಅಪ್ಪ ಎಲ್ಲಾದರೂ ಕ್ಯಾರಮ್ ಮಾಡಲಿಕ್ಕೆ ಏನಾದರೂ ಹೊರಗಡೆ ಹೋದಾಗ ಸುಮ್ಮನೆ ಬಂದು ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಡೋದು. ಮತ್ತು ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೋಗ್ಬಿಡೋದು. ಸ್ಕೂಲಿಗೆ ಹೋದರೆ ಹೆಂಗೂ ಇದೆ, ಮತ್ತು ಬೆಳಿಗ್ಗೆ ಹೋದರೆ ಹೊಡೆತ ತಿನ್ನೋದೇ ಇದೆ. ಅದು ನಮ್ಗೆ ಮೊದಲೇ ಗೊತ್ತಿತ್ತು. ಮತ್ತು ಮಧ್ಯಾಹ್ನ ಬಿಟ್ಟರೆ ಮತ್ತೆ ಹಾಗೆ ಡೈಲಿ ಮಾಡ್ತಾ ಒಂದಿನ ನಮ್ಮ ಅಪ್ಪನಿಗೆ ಗೊತ್ತಾಗ್ಬಿಡ್ತು. ಏನು ಗೊತ್ತಾಯಿತು ಅಂದರೆ, ನಾವು ಸ್ಕೂಲಿಗೆ ಹೋಗ್ತಾ ಇಲ್ಲ ಸರಿಯಾಗಿ. ಅಂದರೆ ಸ್ಕೂಲಿಂದ ಬರುತ್ತಲ್ಲ ಹೆಡ್ ಮಾಸ್ಟರು ಎಲ್ಲ ನೋಟಿಸ್ ಎಲ್ಲ ಕಂಪ್ಲೇಂಟ್ ಬರುತ್ತೆ, ನಿಮ್ಮ ಮಕ್ಕಳು ಬರ್ತಾ ಇಲ್ಲ ಸ್ಕೂಲಿಗೆ ಅಂತ. ಆವಾಗ ಇವರೆಲ್ಲ ಓದಿ ಉದ್ಧಾರ ಆಗಲ್ಲ ಅಂತ ಗೊತ್ತಾಯಿತು ಅವ್ರಿಗೆ. ಆವಾಗ ನಮ್ಮಪ್ಪನೂ ನನ್ನ ಜೊತೆಗೆ ಸ್ವಲ್ಪ ಪ್ರಾಕ್ಟೀಸಿಗೆ ಗರಡಿ ಮನೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಪ್ರಾಕ್ಟೀಸ್ ಹೇಳ್ಕೊಡೋಕ್ಕೆ ಮನೇಲಿ ಹೇಳ್ಕೊಡೋದು. ನಾನು ಟೈಮ್ ಪಾಸಿಗೆ ಮಾಡ್ತಾಯಿದ್ವಿ ನಾವು ಹೆದರ್ಕೊಂಡು. ನಾನು ಪೈಲ್ವಾನ್ ಆಗ್ತೀನಿ ಅಂತಲೇ ನನಗೆ ಗೊತ್ತಿರಲಿಲ್ಲ. ಬಟ್ ಈ ಥರ ಮಾಡ್ತಾ ನಮ್ಮ ಇದರಲ್ಲಿ ಒಬ್ಬನು ನಾಮದೇವ್ ಅಂತ, ಅವ್ನು ನಮ್ಗಿಂತ ಮುಂಚೆನೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದ. ನಾಮದೇವ್ ಅಂತ ಅವನು ಚಿಕ್ಕ ಅಂದರೆ ಒಂದೇ ವೇಟಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವ್ನು ನಮಗೆಲ್ಲ ಹೊಡಿತಿದ್ದ ಗರಡಿಯಲ್ಲಿ. ಹೊಡಿತಿದ್ದ. ಆಮೇಲೆ ಮಾಡ್ತಾ ನಮಗೂ ಒಂಥರ ಇಂಟ್ರೆಸ್ಟ್ ಬರ್ತಾ ಶುರು ಆಯಿತು. ಅಲ್ಲಿ ಇಂಟ್ರೆಸ್ಟ್ ಬರಲಿಕ್ಕೆ ಆಮೇಲೆ ಮಾಡ್ತಾ ನಮಗೂ ಒಂಥರ ಖುಷಿ ಆಗ್ತಿತ್ತು. ಅಂದರೆ ಅಲ್ಲಿ ಒಂದು ಬೋರ್ವೆಲ್ ಇತ್ತು ಸ್ಕೂಲ್ ಹತ್ರ, ಅಲ್ಲಿ ಹೋಗೋದು ಸ್ನಾನಕ್ಕೆ.
ಒಂದಿನ ನಮಗೆ ಅದು ಅವು ಆ ಟೈಮಲ್ಲಿ ದೆವ್ವದೊಂದು ಭಯ. ಹ್ಮ್. ಅಂದರೆ ಅಲ್ಲಿ ಸ್ಕೂಲ್ ಹತ್ರ ಒಂದು ಬೋರ್ವೆಲ್ ಅದು, ಅದು ಒಬ್ರು ಜಗ್ಗೋದು, ಅಂದರೆ ಒಂಥರ ನಾಯಿ ಥರ ಓಡಾಡೋದು. ಅದು ನಾಯಿ ಓಡಿದ್ರು ನಾವು ದೆವ್ವ ಓಡಿದ್ವು ಅಂತ ಹೆದರ್ಕೊಂಡು ಬರೋದು. ನಾನು ಆಮೇಲೆ ಬೇರೆ ಕಡೆ ಸ್ನಾನ ಮಾಡೋದೇ ಬಿಟ್ಟೆ ಅಲ್ಲೇ ಬೋರ್ವೆಲ್ಗೆ. ಆಮೇಲೆ ಮನೆಯಲ್ಲಿ ಸ್ನಾನ ಮಾಡೋದು. ಆದರೂ ಎಷ್ಟು ಜನ ಮನೆಗೆ ಹೋಗಬಾರ್ದು, ಗರಡಿಲಿ ಹೋದವರು ಮನೆಗೆ ಹೋಗಬಾರ್ದು ಅಂತ ಹೇಳ್ತಿದ್ರು. ಬಟ್ ನಾನು ಮನೆಗೆ ಹೋಗಿ ಮಾಡ್ತಿದ್ದೆ ಸ್ನಾನ, ಮನೆಗೆ ಹೋಗಿ ಮಾಡ್ತಿದ್ದೆ. ಆ ಥರ ಒಂಥರ ಖುಷಿ. ಗರಡಿಗೆ ಒಂದಿನಾನು ತಪ್ಪಿಸ್ತಾ ಇರಲಿಲ್ಲ. ಆಮೇಲೆ ಮಾಡ್ತಾ 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 ಹೀಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ರಿಗೂ ಜಾಸ್ತಿ ಆಗ್ತಾ ಹೋದೆ. ಅವನು ಸೀನಿಯರ್, ಅವನಿಗೆ ಹೇಗಾದರೂ ಮಾಡಿ ಹೊಡಿಬೇಕು ಅಂತ ಅವ್ನು ಛಲ, ಅವ್ನು ಬೀಳಿಸ್ಬೇಕು ಹೇಗಾದರೂ ಮಾಡಿ. ಒಂದು ಕುಸ್ತಿ ಅಂದರೆ ಒಂಥರ ಅದು ಬರ್ತಾ ಬರ್ತಾ ಛಲ ಬಂದುಬಿಡುತ್ತೆ. ಹಾಂ, ಅವ್ನು ನನಗೆ ಹೊಡೆದಿದ್ದಾನಂದರೆ ಒಬ್ಬನು ನಾಮದೇವ್ ಅಂತ ಇದ್ದಲ್ಲ, ಅವನು ನಮಗೆ ಹೊಡಿತಾ ಇದ್ದ ಕುಸ್ತಿಯಲ್ಲಿ. ಹೊಡೆದಾಗ ಅವ್ನು ಸ್ಕೂಲಲ್ಲಿ ಬಂದರೆ ನಾವು ಹುಡುಗರು ಸೇರಿ ಹೊಡಿತಾ ಇದ್ವಿ ಅವನಿಗೆ, ನನಗೂ ಗರಡಿ ಮನೆಯಲ್ಲಿ ಹೊಡೆದ ಅಂತ. ಬಟ್ ಆ ಕುಸ್ತಿ ಬಗ್ಗೆ ಗೊತ್ತಿರಲಿಲ್ಲ ಅಲ್ಲ ನಮಗೆ. ಆಮೇಲೆ ಮಾಡ್ತಾ 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 ನಮ್ಗೆ ಗೊತ್ತಾಯಿತು. ಎಕ್ಸಸೈಸ್ ಮಾಡಬೇಕಾದ್ರೆ, ಆಮೇಲೆ ಸೀನಿಯರ್ ಜೊತೆ ಕುಸ್ತಿ ಆಡಬೇಕಾದ್ರೆ, ನಾನು ನಮ್ಮೂರಲ್ಲಿ ಎಷ್ಟು ಸೀನಿಯರ್ ಇದ್ರಲ್ಲ, ಗರಡಿಗೆ ಎಷ್ಟು ಜನ ಬರ್ತಿದ್ರಲ್ಲ, ಎಲ್ಲರ ಜೊತೆನೇ ಕುಸ್ತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಎಲ್ರಿಗೂ ನಾನು ಚಿಕ್ಕ ವೇಟ್ ಇದ್ರೂ ಎಲ್ರಿಗೂ ಹೆಚ್ಚಾಗಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಯಾರು ನಿಮ್ಮ ಗುರುಗಳು, ಯಾರು ಗರಡಿ ಗುರುಗಳು? ಇವಾಗ ಗರಡಿ ಗುರುಗಳು ಅಂತ ಯಾರು ಇರಲಿಲ್ಲ ಮೊದಲು. ಫಸ್ಟ್ ಗುರುನೇ ನನಗೆ ಅಪ್ಪನೇ. ಅಪ್ಪನೇ ಗರಡಿಗೆ ಹೋಗ್ತಿದ್ದ. ಆಮೇಲೆ ಬರ್ತಾ ಬರ್ತಾ ಅಪ್ಪನೇ ನನ್ ಗೊತ್ತಾಯ್ತಲ್ಲ, ಇವನು ಓದಲ್ಲ, ಇವನು ಓದಿ ಅಂತ ಉದ್ಧಾರ ಆಗಲ್ಲ, ಇವನಿಗೆ ಸ್ವಲ್ಪ ಕುಸ್ತಿಲಿ ಇದ್ರೆ ಇದು ಮಾಡೋಣ ಅಂತ ಅಪ್ಪ ಸಪೋರ್ಟ್ ಮಾಡಿದ್ರು ನನಗೆ. ಪ್ರಾಕ್ಟೀಸ್ ಮಾಡಿಸೋದು, ಬರೋದು ಟೈಮ್ಗೆ. ಆಮೇಲೆ ಬರ್ತಾ ಬರ್ತಾ ಎಲ್ಲ ಒಂಥರ ಅಲ್ಲಿಂದ ಶುರು ಆಗಿದ್ದು ಅಪ್ಪ. ಮತ್ತು ನನಗೆ ಮನೆಗೆ ಹೋದ ತಕ್ಷಣ ಅದು ಒಂದು ನಮ್ಮದು ಕೌದಿ ಈ ಥರ ಇರುತ್ತೆ, ಸಿದ್ಧಿಗಳು ಜಾಸ್ತಿ. ಅದು ಕೌದಿ, ನಮ್ಮ ಸೈಡ್ ಕೌದಿ ಎಲ್ಲ ಮಾಡ್ತಾರೆ. ಕೌದಿ ಎಲ್ಲ ಹಾಸಿದಿರ್ತಾರೆ, ಆದರೆ ಹಾಸಿಗೆಯಲ್ಲಿ ಟೆಕ್ನಿಕ್ ತೋರಿಸ್ಕೊಡೋದು ನನಗೆ. ಹಿಂಗೆ ಮಾಡಬೇಕು, ಗಡಿಲಿ ಹಂಗೆ ಮಾಡಿದ್ದೀನಿ ನಾನು, ಅದು ಆ ಥರ ಅಲ್ಲ, ಇಲ್ಲಿ ನೋಡು ನಾನು ಹೇಳ್ಕೊಡ್ತೀನಿ, ಆ ಥರ ಮಾಡಬೇಕು. ಹಾಗೆಲ್ಲ ಮಾಡ್ತಾ ಮಾಡ್ತಾ ಅವರು ಅಷ್ಟೊಂದು ಕುಸ್ತಿ ಆಡಿಲ್ಲ, ಬಟ್ ಅವ್ರಿಗೆ ನಾಲೆಜ್ ಜಾಸ್ತಿ ಇತ್ತು ಕುಸ್ತಿದ್ದು. ಅಂದರೆ ಕಬಡ್ಡಿ ಪ್ಲೇಯರ್ ಅವರು, ಒಂದು ಡಿಸ್ಟಿಕ್ ಲೆವೆಲ್, ಸ್ಟೇಟ್ ಲೆವೆಲ್ ಥರ ಕಬಡ್ಡಿ ಪ್ಲೇಯರ್ ಅವರು. ಅಂದರೆ ನಮ್ಮ ತಾಲೂಕು ಲೆವೆಲಲ್ಲಿ ಒಂದು ಟಾಪ್ ಲೆವೆಲ್ ನಮ್ಮ ಊರಿತ್ತು ಅವಾಗ, ಒಂದು ಕಬಡ್ಡಿ ಟೀಮ್ ಇತ್ತು. ಅಂದರೆ ಅವ್ರಿಗೆ ಸ್ವಲ್ಪ ಕುಸ್ತಿ ಬಗ್ಗೆ ಆಡಿದ್ದಾರೆ, ಅಷ್ಟು ಜಾಸ್ತಿ ಆಡಿಲ್ಲ. ನಮ್ಮ ಖಾನ್ದಾನಲ್ಲಿ ನಾನು ಒಬ್ಬನೇ ಕುಸ್ತಿ ಅಂತ ಪೈಲ್ವಾನ್ ಅಂತ ಆದವನು. ಆಮೇಲೆ ಹಿಂಗೆ ಬರ್ತಾ 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 ಸ್ಟಾರ್ಟ್ ಆಯಿತು, ಹಿಂಗೆ ಕುಸ್ತಿ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಒಂದು ಜಾತ್ರೆ ಇರುತ್ತೆ, ನನಗೆ ಜಾತ್ರೆಯಲ್ಲಿ ಕುಸ್ತಿ ಆಡಿ ಗೊತ್ತಿರಲಿಲ್ಲ. ಫಸ್ಟ್ ಇಲ್ಲಿ ಗರಡಿಯಲ್ಲಿ ಕುಸ್ತಿ ಆಡಿ ಗೊತ್ತು. ಜಾತ್ರೆಗೆ ಹೋದ್ವಿ, ಜಾತ್ರೆಗೆ ಹೋದ ತಕ್ಷಣ ನಾನು ಆಮೇಲೆ ಅಲ್ಲಿ ಫಸ್ಟ್ ನಂದು ಎಕ್ಸ್ಪೀರಿಯೆನ್ಸ್ ಗೊತ್ತಾಗತ್ತಲ್ಲ ಅಲ್ಲಿನೇ ಹೆಂಗೆ ಅಂತ. ಅವ್ರನ್ನ ಹತ್ರ ಹೊಡೆದೆ, ಇನ್ನೊಬ್ರು ಹೊಡೆದೆ. ಅವಾಗ ಪ್ರೈಜ್ ಏನಿತ್ತು ಅಂದರೆ 2 ಬಾಳೆಹಣ್ಣು. ಇನ್ನೂ ಸ್ವಲ್ಪ ಜಾಸ್ತಿ ಕುಸ್ತಿ ಹೊಡೆದ್ರೆ 1 ಟಾವೆಲು, 1 ಚಿಕ್ಕದು. ಇನ್ನೊಂದು ಸ್ವಲ್ಪ ಜಾಸ್ತಿ ಮತ್ತೆ ಕುಸ್ತಿ ಹೊಡೆದ್ರೆ 1 ಲುಂಗಿ ಟಾವೆಲ್ ಅಂತ ಬರುತ್ತೆ ದೊಡ್ಡದು, ಹಾಂ ಆ ಟಾವೆಲ್ ಕೊಡ್ತಿದ್ರು. ಇನ್ನೊಂದು ಸ್ವಲ್ಪ ಜಾಸ್ತಿ ಹೊಡೆದ್ರೆ 10 ರೂಪಾಯಿ 1 ಟಾವೆಲ್ ಬರ್ತಿತ್ತು. 1 ತೆಂಗಿನಕಾಯಿ ಜೊತೆ, ಅದು ದೊಡ್ಡ ಕುಸ್ತಿ ಅಂತ 10 ರೂಪಾಯಿ. ಆಮೇಲೆ 10 ರೂಪಾಯಿದಿಂದ 5 ರೂಪಾಯಿ, ಹೀಗೆಲ್ಲ ಸ್ಟಾರ್ಟ್ ಆಯಿತು ನಮ್ಮದು ಜರ್ನಿ. ಎಷ್ಟು ವರ್ಷದಿಂದ ನೀವು ಕುಸ್ತಿ? ನಾನು 5ನೇ ಕ್ಲಾಸ್ ಇದ್ದೆ ಅವಾಗ ಕುಸ್ತಿ ಶುರು ಮಾಡಿದಾಗ. 5ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದೆ. ಅವಾಗ 5, 6 ಅಷ್ಟೇ ನಾನು ಸೋಲ್ಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಮ್ಮೂರಲ್ಲಿ. ಆ್ಯಕ್ಚುಲಿ ಅವರು ಮದುವೆ ವಯಸ್ಸಿಗೆ ಬಂದವ್ರಿಗೆ ನಾನು ಆ ಏಜಲ್ಲಿ ನಾನು ಟಕ್ಕರ್ ಕೊಟ್ಟಿದ್ದೇನೆ. ಅಂದರೆ 6th ಸ್ಟ್ಯಾಂಡರ್ಡ್ ಇದ್ದೆ ಅವಾಗ, 6ನೇ ಕ್ಲಾಸ್. ಆ ಟೈಮಲ್ಲೇ ಎಲ್ಲರಿಗೂ ಟಕ್ಕರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅಂದರೆ ಅಪ್ಪನೂ ಹೇಳ್ಕೊಡ್ತಾ ಇದ್ರು ಮನೆಯಲ್ಲಿ. ಆ ಟೈಮಲ್ಲಿ ನಾನು ಅವ್ರ ಜೊತೆಗೆ ಟಕ್ಕರ್ ಮಾಡ್ತಾ ಇದ್ದೇನೆ ಅಂತ ಪಾಪ ಸೀನಿಯರ್ಸ್ ಎಲ್ಲ ಅವ್ರಿಗೆ ನಾಚಿಕೆಯಾಗಿ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ಆ ಹುಡುಗನ ಕರ್ಕೊಂಡ್ಬಂದು ನೀನು ಬಾರೋ ಅಂತ ಹಿಂಗೆ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೆ. ಎಷ್ಟು ಕುಸ್ತಿ ಎಷ್ಟು ಲೆವೆಲ್ವರೆಗೂ ಹೋದ್ರೆ? ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್? ಅದಕ್ಕೆ ಅದು ಹೇಳೋಕ್ಕಿಂತ ಮುಂಚೆ ಇನ್ನೂ ಕತೆ ತುಂಬಾ ದೊಡ್ಡದಾಗಿದೆ. ಇಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲ, ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಅಂದರೆ ಆಮೇಲೆ ಇಲ್ಲಿ ಬರ್ತಾ ಬರ್ತಾ ನಾನು ಜಾತ್ರೆಗೆ ಹೋದೆ. ಅಲ್ಲಿ ಒಂದು 6-7 ಕುಸ್ತಿ ನಾನು ಗೆದ್ದು ಆಮೇಲೆ ಒಂದಿನ ಹಿಂಗೆ ಬಂತು, ಓಪನ್ ಸ್ಟೇಟ್ ಲೆವೆಲ್ ಅಂತ ಇತ್ತು ಧಾರವಾಡದಲ್ಲಿ. ಓಪನ್ ಸ್ಟೇಟ್ ಆ ಟೈಮಲ್ಲಿ ಬರಗಾಲ ಬಿದ್ದಿತ್ತು. ಅದೇ 2009, 2007, 2008 ಆ ಟೈಮಲ್ಲಿ ಬರಗಾಲ ಏನೂ ಇರಲಿಲ್ಲ, ಮಳೆನೇ ಇಲ್ಲ, ಏನೂ ಇಲ್ಲ ಆಗಿತ್ತು ಆ ಟೈಮಲ್ಲಿ. ಆಮೇಲೆ ನಾನು ಫಸ್ಟ್ ಸ್ಟೇಟ್ ಲೆವೆಲ್ ನಮ್ಮೂರಲ್ಲಿ ಇನ್ನೊಬ್ರು ದೊಡ್ಡ ಪೈಲ್ವಾನ್ ಅವರು, ನನ್ನೆ ಸಾಬ್ ಅಂತ, ಅವರು ಕರ್ನಾಟಕಕ್ಕೆ ಟಾಪ್. ಅವ್ರ ವೇಟಲ್ಲಿ ಅವ್ರು ಎಜುಕೇಟೆಡ್ ಅಲ್ಲ, ಬಟ್ ಕರ್ನಾಟಕಕ್ಕೆ ಟಾಪ್. ಅವರು ಕುಸ್ತಿಯಲ್ಲಿ ಒಳ್ಳೆ ಪೈಲ್ವಾನ್ರು, ಅವರು ಬರ್ತಿದ್ರು. ಬಟ್ ನಾನು ಸ್ಟಾರ್ಟ್ ಮಾಡಿದಾಗ ಅವರು ಬಿಡೋ ಟೈಮು. ಅವಾಗ ಅವ್ರದ್ದು
ಎಲ್ಲ ಅಂದರೆ ಸೀನಿಯರ್ ಆಗಿಬಿಟ್ಟಿದ್ರು. ಅವ್ರು ಬಿಡೋ ಟೈಮ್ ಆಗಿತ್ತು ಅವ್ರದ್ದು ಕುಸ್ತಿ. ಬಟ್ ಆಡಿದ್ದಾರೆ ನನ್ನ ಜೊತೆಗೂ. ನಾನು ಹೋದ ತಕ್ಷಣ ಆಮೇಲೆ ಅವ್ರ ಜೊತೆಗೆ ಧಾರವಾಡಕ್ಕೆ ಹೋದ್ವಿ. ಧಾರವಾಡ ಹೋದಾಗ ಪಾಯಿಂಟ್ ಕುಸ್ತಿ ಅಂತ ಬಂತು. ನಾವು ಮಣ್ ಕುಸ್ತಿ ಅಂದರೆ ಗರಡಿ ಕುಸ್ತಿ, ಮಣ್ ಕುಸ್ತಿ ಆಡಿದವರಲ್ಲ. ಇವಾಗ ನಾವು ಅಲ್ಲಿ ಹೋದ ತಕ್ಷಣ ಮ್ಯಾಟ್ ಮೇಲೆ ಆಡೋದಲ್ಲ, ಪಾಯಿಂಟ್ ಕುಸ್ತಿ. ಅದು ಪಾಯಿಂಟ್ ಕುಸ್ತಿ ಅಂದರೆ ನಮ್ಗೆ ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ ನನ್ನ ಲೈಫಲ್ಲಿ. ಒಂಥರ ವಿಚಿತ್ರ ಕುಸ್ತಿ ಅಂತ ಅನಿಸ್ತು ನನಗೆ. ಪಾಯಿಂಟ್ ಅಂದರೆ ಹಿಂದೆ ಹೋದರೆ ಪಾಯಿಂಟು, ಒಂಥರ ಏನು ರೋಲ್ ಮಾಡಿದರೆ ಪಾಯಿಂಟು ಇರುತ್ತೆ, ಒಂದು ಕೆಮ್ಮೆ ಅಂತ ಇರುತ್ತೆ, ಬರಂದಾಜ್ ಅಂತ ಇರುತ್ತೆ. ಇವಾಗ ಗೊತ್ತಿದೆ ಎಲ್ಲ ಟೆಕ್ನಿಕ್ಕು. ಆವಾಗ ನಮ್ಗೆ ಗೊತ್ತಿರೋದು ಕಲಾರ್ ಜಂಗ್, ಅದು ಮೂಳಿ ಅಂತ ಬರುತ್ತೆ ಒಂದು ಡಾವು, ಅದು ನಿಕಾಲಿ, ಅದು ಢಾಕ್ ಅಂತ ನನಗಿಷ್ಟೇ ಗೊತ್ತಿರೋದು. ಅಲ್ಲಿ ಹೋದ ತಕ್ಷಣ ಕೆಮ್ಮೆ ಸಾಲ್ತು, ಬರಂದಾಸ್, ಅಲ್ಲೂ ಗೊತ್ತಾಗಿರಲಿಲ್ಲ ನನಗೆ ಕುಸ್ತಿ. ಅಷ್ಟೊಂದು ತಲೆಯಲ್ಲಿ ಹೋಗಲಿಲ್ಲ ನನಗೆ. ನನ್ನ ಕುಸ್ತಿನ ನಾನು ಆಡಿದ್ದೇನೆ ಅಲ್ಲಿ ಸ್ಟೇಟ್ ಲೆವೆಲಲ್ಲಿ. ಆಡ್ತಾ 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 ನಾನು ಅಲ್ಲಿ ಸೆಕೆಂಡ್ ಪ್ಲೇಸ್ ಆದೆ ಧಾರವಾಡಲ್ಲಿ. ಫಸ್ಟ್ ಸ್ಟೇಟ್ ಲೆವೆಲ್ಲೇ ಹೋಗಿದ್ದು, ಫಸ್ಟ್ ಸ್ಟೇಟ್ ಲೆವೆಲ್ಲೇ ಸೆಕೆಂಡ್ ಪ್ಲೇಸ್. ಆಮೇಲೆ ಅಲ್ಲಿಂದ ಬರಗಾಲನೂ ಬಿದ್ದಿತ್ತು. ಅಪ್ಪ ಅಮ್ಮನೂ ಇಲ್ಲಿಗೆ ನಮಗೂ ಗದ್ದೆ ಇತ್ತು. ಬಟ್ ಚಿಕ್ಕಪ್ಪ, ನಮ್ಮ ತಾತ ಎಲ್ಲರೂ ಇದ್ರಲ್ಲ, ಅವರೆಲ್ಲ ಒಟ್ಟಿಗೆ ಇದ್ದರು. ನಮಗೆ 2 ಅಂದರೆ 1 ಎಕರೆ ಹಿಂಗೆ ಮಾಡ್ಲಿಕ್ಕೆ ಕೊಟ್ಟಿದ್ರು, ನೀವು ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಗೊತ್ತಿದೆಯಲ್ಲ, ಎಲ್ಲರೂ ಮದುವೆ ಆದಮೇಲೆ ಸಪ್ರೇಟ್ ಮಾಡ್ತಾರೆ ಅದು ಗದ್ದೆನ ನಮ್ಮ ಸೈಡು ಎಲ್ಲ. ಆಮೇಲೆ ಡಿವೈಡ್ ಮಾಡ್ತಾರೆ, ಆ ಥರ ಎಲ್ಲ ಇರುತ್ತೆ. ಬಟ್ ಆಮೇಲೆ ಅದು ಮಳೆನೇ ಇಲ್ಲ, ಮಳೆ ಇಲ್ಲ ಅಂದರೆ ಬೆಳೆನೇ ಇಲ್ಲಲ್ಲ. ಇಲ್ಲಾಂದರೆ ಎಲ್ಲಾದರೂ ಕೆಲಸಕ್ಕೆ ಹೋಗಬೇಕು. ನಾವು ಅಪ್ಪ ಅಮ್ಮ ಒಂದು ನಮ್ಮ ಕೋಚ್ ಮಂಜುನಾಥ್ ಕೋಚ್ ಅಂತ ಅವರು ಅಲ್ಲಿ ಧಾರವಾಡದಲ್ಲಿ ಮಾತಾಡಿದರು. ಹಳೆಯದಲ್ಲಿ ಹಿಂಗೆ ಅಖಾಡ ಇದೆ ಅಂತ, ಹಳೆಯ ನಮ್ಮ ತಾಲೂಕದಲ್ಲಿ ಅಖಾಡ ಇದೆ ಅಂತ ಆವಾಗಲೇ ಗೊತ್ತಾಗಿದ್ದು. ಸ್ಟೇಟ್ ಲೆವೆಲ್ ಹೋದ ತಕ್ಷಣ ಗೊತ್ತಾಗಿದ್ದು ನಮಗೆ. ಅವರಲ್ಲಿ ಪ್ರಾಕ್ಟೀಸ್ ತಗೋತಾರಂತ. ಹುಡುಗ ಒಳ್ಳೆಯವನಿದ್ದಾನೆ, ಮತ್ತು ನಮ್ಮ ಹತ್ರ ಪ್ರಾಕ್ಟೀಸ್ ಕಳಿಸ್ಬಿಡಿ, ಅವನು ಚೆನ್ನಾಗಿದ್ದಾನೆ, ಗೇಮ್ ಎಲ್ಲ ಚೆನ್ನಾಗಿದೆ ಅಂತ ಅವ್ರು ಹೇಳಿದರು. ಆಮೇಲೆ ಇವರೆಲ್ಲ ಪ್ಲ್ಯಾನ್ ಹಾಕ್ಕೋಬೇಕಲ್ಲ ಇವಾಗ, ಮಗನ ಎಲ್ಲಿ ಬಿಡಬೇಕು, 5ನೇ ಕ್ಲಾಸ್ ಆವಾಗ ಎಲ್ಲಿ ಬಿಡಬೇಕು, ಏನು ಮಾಡಬೇಕು. ಅವರು ಅಲ್ಲಿ ನನಗೆ ಅವ್ರು ಹೇಳಿದರು, ಕೋಚ್ ಬಿ ಸಿ ಎಮ್ ಹಾಸ್ಟೆಲ್ಗೆ ಹಾಕಿ ಅಲ್ಲಿಂದ ಪ್ರಾಕ್ಟೀಸ್ ಬರ್ತಾರೆ ಅಂತ. ಆಮೇಲೆ ನಾನು ಅವ್ರು ಹೇಳಿದ್ದೆಲ್ಲ ಮಾಡಿದರು, ಅಲ್ಲಿ ಕರ್ಕೊಂಡು ಹೋದರು ನನಗೆ, ಅಲ್ಲೆಲ್ಲ ಹೇಳಿದ್ದೆಲ್ಲ ಮಾಡಿದರು. ಆಮೇಲೆ ಅವರು ಮಹಾರಾಷ್ಟ್ರಕ್ಕೆ ಕೆಲಸಕ್ಕೆ ಹೋಗ್ಬಿಟ್ರು ಅಪ್ಪ ಅಮ್ಮ. ಕೆಲಸಕ್ಕೆ ಹೋದ ತಕ್ಷಣ ಆಮೇಲೆ ನನಗೆ ಫಸ್ಟ್ ಟೈಮ್ ಅಲ್ಲ ಅಪ್ಪ ಅಮ್ಮ ಬಿಟ್ಟಿರೋದು, ನಮಗೆ ಗೊತ್ತೇ ಇರಲಿಲ್ಲ ಅವಾಗ ಯಾವ ಥರ ಅಂತ. ಆಮೇಲೆ ಬಿ ಸಿ ಎಮ್ ಹಾಸ್ಟೆಲ್ಲು ಊಟ, ಅದು ನಮಗೆ ಊಟ ನೋಡಿದರೆ ಸರಿ, ಅಂದರೆ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ವಿ, ಊಟ ಸರಿ ಆಗ್ತಾ ಇರಲಿಲ್ಲ. ಊಟ ನೋಡಿದರೆ ವಾಮಿಟಿಂಗ್ ಥರ ಬರ್ತಾಯಿತ್ತು. ಒಂಥರ ವಿಚಿತ್ರ ಊಟ ಅದು. ಪೈಲವಾನ್ರು ಅಲ್ಲಿ ಸೀನಿಯರಿಟಿ ಜಾಸ್ತಿ ನಡೀತಾ ಇತ್ತು. ಚಿಕ್ಕ ಹುಡುಗರದು ಟ್ರಂಕ್ ಎಲ್ಲ ಇರ್ತಿತ್ತು, ಟ್ರಂಕ್ ಮೇಲೆ ಕಾಲಿಟ್ಟು ಹಿಂಗೆ ಎತ್ತಿ ಅದು ಏನೇನು ಕಳ್ತನ ಮಾಡ್ತಿದ್ರು ಸೀನಿಯರ್ಸು. ಅಪ್ಪ ಅಮ್ಮ ಏನಾದರೂ ಖಜೂರ, ಬಾದಾಮ್ ಏನಾದ್ರು ಕೊಟ್ಟರೆ ಅದು ಎಲ್ಲ ಎಸ್ಕೊಂಡ್ಬಿಡ್ತಿದ್ರು ಗೊತ್ತಿಲ್ಲದೆ. ನಾವು ಪ್ರಾಕ್ಟೀಸ್ ಹೋದ ತಕ್ಷಣ ಇವರು ಎಲ್ಲ ಆ ಥರ ಮಾಡ್ತಿದ್ರು. ಆದರೆ ನಮಗೆ ಇಷ್ಟ ಆಗ್ತಿರ್ಲಿಲ್ಲ. ಒಂಥರ ಅಪ್ಪ ಅಮ್ಮ ಬಿಟ್ಟು ಹೋದ್ದು ಒಂಥರ ಅವರು ನಮಗೂ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಲ್ಲಿ. ಆಮೇಲೆ ಅಲ್ಲಿ ಜಗಳ ಮಾಡೋಕ್ಕೆ ಅಲ್ಲಿ ಬಿಟ್ಟೆ ನಾನು, ಅಲ್ಲಿ ಹಾಸ್ಟೆಲ್ಗೆ ಹೋಗೋದೇ ಬಿಟ್ಟೆ ನಾನು. ಆಮೇಲೆ ಅಲ್ಲಿಂದ ಬೇರೆ ಒಂದು ಫ್ರೆಂಡ್ಸ್ ಇದ್ದರು, ಅಲ್ಲೇ ಊಟ ಮಾಡ್ತಿದ್ದೆ ಬೇರೆಯವ್ರ ಮನೆಯಲ್ಲಿ. ಪ್ರಾಕ್ಟೀಸ್ಗಂತೂ ತಪ್ಪಿಸ್ತಾ ಇರಲಿಲ್ಲ, ಪ್ರಾಕ್ಟೀಸ್ ಹೋಗ್ತಾ ಇದ್ದೆ. ಫಸ್ಟ್ ಟೈಮ್ ಪ್ರಾಕ್ಟೀಸ್ ಅಲ್ಲ, ಮ್ಯಾಟ್ ಮೇಲೆ ಹೋದ ತಕ್ಷಣ ತಲೆ ಸುತ್ತು ಬರೋದು, ಅಂದರೆ ಗೊತ್ತೇ ಇರಲಿಲ್ಲ ನಮಗೆ ಯಾವ ಥರ ಪ್ರಾಕ್ಟೀಸು. ಅಂದರೆ ರನ್ನಿಂಗ್ ಎಕ್ಸಸೈಸು, ಎಲ್ಲ ಎಕ್ಸಸೈಸ್ ತುಂಬ ಬರುತ್ತೆ ಅದರಲ್ಲಿ. ನಾವು ಗರಡಿಯಲ್ಲಿ ಹೋದ ತಕ್ಷಣ ಡೈರೆಕ್ಟ್ ಬೈಸಕ್ಕೆ ಹೊಡೋದು, ಜೋರು ಮಾಡೋದು, ಕುಸ್ತಿನೇ ಸ್ಟಾರ್ಟ್ ಮಾಡ್ತಿದ್ವಿ. ಮ್ಯಾಟ್ ಮೇಲೆ ಸ್ವಲ್ಪ ಚೇಂಜಸ್ ಇರ್ತಿತ್ತು ತುಂಬ. ಪ್ರೀ ಎಕ್ಸಸೈಸು, ರನ್ನಿಂಗ್ ಎಕ್ಸಸೈಸು ಅದು ತುಂಬ ಇರುತ್ತೆ. ಅದೆಲ್ಲ ಮಾಡಿದ ತಕ್ಷಣ ನಮಗೆ ತಲೆ ಸುತ್ತು ಬರೋದು, ಕೋಚ್ ಜೊತೆ ಜಗಳ ಮಾಡೋದು, ನಾನು ಮಾಡಲ್ಲ ಅಂತ ಕೋಚ್ ಬಂದುಬಿಟ್ಟು ರಮಿಸ್ಬಿಟ್ಟು, ಆ ಥರ ಇಲ್ಲ, ಮಾಡು ಒಳ್ಳೆಯವನಾಗ್ತೀಯ ಅಂತ ಕೋಚ್ ತುಂಬ ನನಗೆ ಸಪೋರ್ಟ್ ಮಾಡಿದರು. ಕೋಚ್ ಸಪೋರ್ಟ್ ಮಾಡ್ತಾ ಆಮೇಲೆ ಮಾಡ್ತಾ ನಮಗೆ ಅಭ್ಯಾಸ ಆಗೋಯ್ತು ಅದು. ಆಮೇಲೆ ಆದ ತಕ್ಷಣ ನನಗೆ ಫಸ್ಟ್ ಸ್ಟೇಟ್ ಲೆವೆಲ್ ಸ್ಕೂಲ್ ಮೀಟ್ದು ಬಂತು. ಸ್ಟೇಟ್ ಲೆವೆಲ್ಗೆ ಹೋದ್ವಿ. ಅಲ್ಲಿ ಏನಾಯಿತು ಅಂದರೆ ಅಲ್ಲೂ ಜಸ್ಟ್ ಕುಸ್ತಿ ಚೆನ್ನಾಗಿ ಮಾಡಿದೆ, ಪಾಯಿಂಟ್ ಗೊತ್ತಿತ್ತು, ಚೆನ್ನಾಗಿ ಮಾಡಿದೆ. ಬಟ್ ಸೆಕೆಂಡ್ ಪ್ಲೇಸ್ ಆಯಿತು ಧಾರವಾಡದಲ್ಲಿ. ಫಸ್ಟು ಅಲ್ಲೇ ಆಗಿದ್ದು, ಮತ್ತು ಫಸ್ಟ್ ಸ್ಕೂಲ್ ಮೀಟು ಅಲ್ಲೇ ಆಗಿತ್ತು ನಂದು. 2ನೇ ಸತ್ತು ಅಲ್ಲೇ ಹೋಗಿದ್ದೆ ನಾನು. ಆಮೇಲೆ ಅಲ್ಲಿ ಸೆಕೆಂಡ್ ಪ್ಲೇಸ್ ಆಯಿತು ನನಗೆ. ಅಲ್ಲಿ ಸೆಕೆಂಡ್ ಪ್ಲೇಸ್ ಆಯಿತು. ಮತ್ತು ನಾನು ಅಲ್ಲಿಂದ ಬಂದು ನನಗೆ ಒಂಥರ ಬೇಜಾರಂತೂ ಆಗಲಿಲ್ಲ, ಮತ್ತೆ ಮಾಡಬೇಕು ಅನಿಸ್ತು. ಅಂದರೆ ನನಗೆ ಅಷ್ಟು ಎಷ್ಟು ಮಾಡಿದ್ದೀನೋ ಅಷ್ಟು ಸಿಕ್ತು ನನಗೆ. ಮತ್ತೆ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಂತ ನಾನು ಪ್ರಾಕ್ಟೀಸ್ ಅಂತೂ ಅಂದರೆ ಒಂದೇ ಟೈಮ್ ಮಾಡ್ತಿದ್ದೀವಿ ಪ್ರಾಕ್ಟೀಸ್, 2 ಟೈಮ್ ಇಲ್ಲ ನಮ್ಮದು. ಇವಾಗ ಎಲ್ಲ ಹಾಸ್ಟೆಲಲ್ಲಿ ಎಲ್ಲ ಏನು ಕಾಂಪಿಟೇಷನ್ ಬಂದ ತಕ್ಷಣ 3 ಟೈಮ್ ಪ್ರಾಕ್ಟೀಸ್ ಮಾಡ್ತಿದ್ರು. ಕಂಪಲ್ಸರಿ 2 ಟೈಮ್ ಮಾಡ್ತಾರೆ, ಬೆಳಿಗ್ಗೆ ಸಾಯಂಕಾಲ. ಬಟ್ ನಾವು ಒಂದೇ ಟೈಮ್ ಮಾಡ್ತಿದ್ದೀವಿ ಸಾಯಂಕಾಲ 4:15ಗೆ ಸ್ಕೂಲ್ ಬಿಡ್ತಿತ್ತು. 4:15ಯಿಂದ
7:30ಗೆ ಬಸ್ ಇರ್ತಿತ್ತು. ಆಮೇಲೆ ನಾನು ಹಾಸ್ಟೆಲ್ ಬಿಟ್ಟ ತಕ್ಷಣ ಅಜ್ಜಿ ಮನೆಗೆ ಸೇರಿಕೊಂಡೆ. ಅಜ್ಜಿ ಮನೆ ನಮ್ಮೂರಿಂದ ಹಳೆಯಾಳದಿಂದ ಒಂದು 17 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ನಾನು. ಬೆಳಗ್ಗೆ 8 ಗಂಟೆಗೆ ಸ್ಕೂಲಿಗೆ ಬರ್ತಿದ್ದೆ, ಸಾಯಂಕಾಲ 8 ಗಂಟೆಗೆ ಹೋಗ್ಬಿಡ್ತಿದ್ದೆ ನಾನು ಮತ್ತೆ. ಆ ಥರ ಎಲ್ಲ ಇತ್ತು. ಆಮೇಲೆ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ನಾನು ಹಿಂಗೆ ಆಮೇಲೆ ಸ್ಟಾರ್ಟ್ ಆಯ್ತಲ್ಲ. ಆಮೇಲೆ ಸ್ಕೂಲ್ ಮೇಟೇ ಆಯಿತು. ಫಸ್ಟ್ ಸ್ಕೂಲ್ ಮೇಟೇ ಜಾಸ್ತಿ ಮಾಡಿದ್ದು ನಾನು. ಆಮೇಲೆ ಮತ್ತೆ ಬೆಳಗಾಮಲ್ಲಿ ಇತ್ತು. ನೆಕ್ಸ್ಟ್ ಬೆಳಗಾಮಲ್ಲಿ ನಂದು ಫಸ್ಟ್ ಪ್ಲೇಸ್ ಆಯಿತು. ಅಲ್ಲಿಂದ ಫಸ್ಟ್ ಪ್ಲೇಸ್ ಆಗಿದ್ದು ನನಗೆ. ಫಸ್ಟ್ ಪ್ಲೇಸ್ ಬರ್ತಾನೇ ಇತ್ತು ಎಲ್ಲ ಕಡೆ. ಫಸ್ಟ್ ಪ್ಲೇಸೇ ಅಂದರೆ ನನ್ನ ವೇಟಲ್ಲಿ ನಾನು ಟಾಪಲ್ಲಿ ಇದ್ದೆ. ಆಮೇಲೆ ಏನಿದು ಮ್ಯಾಟ್ ಕುಸ್ತಿನ ನೀವು ಹೇಳ್ತಿರೋದು? ಮ್ಯಾಟ್ ಕುಸ್ತಿನೇ. ಆಮೇಲೆ ಮಣ್ಣಲ್ಲೂ ಆಡ್ತಿದ್ದೆ. ಮಣ್ಣಲ್ಲಿ ಜಾಸ್ತಿ ಆಡಿಲ್ಲ. ಆಮೇಲೆ ಮ್ಯಾಟ್ ಸ್ಟಾರ್ಟ್ ಮಾಡಿದಾಗ ಮಣ್ಣಲ್ಲಿ ಅಪ್ಪಿ ಅಂದರೆ ನಮ್ಮ ಏರಿಯಾದಲ್ಲಿ ನನ್ನ ಜೊತೆಗೆ ಯಾರೂ ಆಡ್ತಾ ಇರಲಿಲ್ಲ. ಆಡಿದರೆ ಒಬ್ಬರು ಯಾರಾದರೂ ನನಗೆ ಹೊಡಿಬೇಕು ಅಂತ ಹಠ ಕೊಟ್ಟಿದ್ದವರು ಅಂದರೆ ಒಬ್ಬರೇ. ಒಂದು ಊರಿದೆ ಬೆಳವಟ್ಕೆ ಅಂತ, ನನಗೆ ಹೊಡಿಬೇಕು ಅಂತ ಅವರು ಅಪ್ಪ ಅವ್ರಿಗೆ ಬೆಳಗಾಮಲ್ಲಿ ಇಟ್ಟ. ಬಟ್ ಹಂಗೆಲ್ಲ ಅವರು ಇಟ್ಟರು ನನಗೆ ಹೊಡಿಬೇಕಂದ್ರೆ ನನಗೆ ಹೊಡಿಲಿಲ್ಲ ಅವರು. ನನಗೆ ಅದು ಒಂಥರ ಅವರು ಚಾಲೆಂಜ್ ತೊಗೊಂಡಿರ್ಬೇಕು, ನಾನು ಅದು ತಗೊಂಡಿಲ್ಲ ಅಂತಲೇ. ನಮಗೆ ಈ ಮಣ್ಣು ಕುಸ್ತಿ ಬಿಟ್ಟು ಅಂದರೆ ಮಣ್ಣು ಕುಸ್ತಿ ಅಂದರೆ ಇದು ಒಂಥರ ಜಾತ್ರೆ ಥರ ಕುಸ್ತಿ ಇರುತ್ತೆ. ಎಷ್ಟು 500 ರೂಪಾಯಿ 1000 ರೂಪಾಯಿ ಅಷ್ಟೇ ಕೊಡ್ತಾರೆ ಪ್ರೈಸು. ಬಟ್ ನಮಗೆ ಅದು ಇಷ್ಟ ಇರಲಿಲ್ಲ. ನಮಗೆ ನ್ಯಾಷನಲ್ಸ್ ಆಡಬೇಕು, ಇಂಟರ್ನ್ಯಾಷನಲ್ ಆಮೇಲೆ ಆ ತಲೆಯಲ್ಲಿ ಹೋಯ್ತು ನಮಗೆ. ಫಸ್ಟ್ ಇದು ನಮಗೆ ಕುಸ್ತಿನೇ ಗೊತ್ತಿರಲಿಲ್ಲ, ಫೈಟ್ ಕುಸ್ತಿ ಯಾವ ಥರ ಅಂತ. ಹಿಂಗೆ ಮಾಡ್ತಾ ನಾವು ಇವಾಗ ಒಂದು ಲೆವೆಲ್ಗೆ ಬರ್ತೀವಿ. ಒಂದು ಏಜ್ ಲೆವೆಲ್ ಅಂತ ಇರುತ್ತೆ ನಮಗೂ ಕುಸ್ತಿ ಆಡಬೇಕಾದ್ರೆ. ಯಾವ ಏಜ್ ಲೆವೆಲ್ ಅಂದರೆ ನಾವು 18 ತನಕ ಬರೋ ತನಕ ನಮ್ಮದು ನ್ಯಾಚುರಲ್ ಪವರ್ ಇರುತ್ತೆ. ಆ ವಯಸ್ಸಲ್ಲಿ ಏನಂದರೆ ಕೆಲವೊಬ್ರು ಅಪ್ಪ ಅಮ್ಮ ಏನು ಮಾಡ್ತಾರಂದರೆ ಒಂಥರ